ರಾಜ್ಯದಲ್ಲಿಯೇ ಅತ್ಯಂತ ವ್ಯವಸ್ಥಿತ ಮತ್ತು ಯಶಸ್ವಿ ಎನಿಸಿದ ಬ್ರಹ್ಮಾವರದಲ್ಲಿ ಎಸ್ಎಂಎಸ್ ಚರ್ಚ್ ಆವರಣದಲ್ಲಿ ಶುಕ್ರವಾರದಿಂದ 3 ದಿನದಿಂದ ನಡೆಯುತ್ತಿರುವ ಹಲಸು ಮತ್ತು ಹಣ್ಣು ಮೇಳದಲ್ಲಿ ರಾಜ್ಯದ ನಾನಾ ಭಾಗದಿಂದ ಬಂದ 150 ಸ್ಟಾಲ್ನಲ್ಲಿ ಹಲವು ಕುಟುಂಬದ ನೂರಾರು ಜನರ ಬದುಕಿನ ಮೇಳವಾಗಿ ದೇಶದ ಪ್ರಧಾನಮಂತ್ರಿಯವರ ಪರಿಕಲ್ಪನೆಯ ಆತ್ಮನಿರ್ಭರ ಭಾರತ ಎಂದು ಒಂದು ಭಾಗವಾಗಿ ಗುರುತಿಸಿಕೊಂಡಿತು. ಇಂದಿನ ಕಾಲಘಟ್ಟದಲ್ಲಿ ಕಾಣಲು ಸಿಗದ ಹಲವು ಜಾತಿಯ ಹಣ್ಣುಗಳು. ಶಾಲಾ ವಿದ್ಯಾರ್ಥಿ ಒಬ್ಬ ಹಲಸಿನ ಹಣ್ಣುಗಳನ್ನು ತಂದು ಮಾರಾಟ ಮಾಡಿ ತನ್ನ ಶಾಲಾ ಶುಲ್ಕವನ್ನು ಇಲ್ಲಿನ ಹಲಸಿನ ಹಣ್ಣಿನಿಂದ ಮಾರಾಟದಿಂದ ಭರಿಸಿಕೊಳ್ಳುತ್ತಿದ್ದಾನೆ. ಚಿತ್ರಕಲಾವಿದರೊಬ್ಬರು ಸ್ಥಳದಲ್ಲಿ 10 ನಿಮಿಷದಲ್ಲಿ ವ್ಯಕ್ತಿ ಚಿತ್ರವನ್ನು ರಚಿಸಿಕೊಟ್ಟು ಎಐ ತಂತ್ರಜ್ಞಾನಕ್ಕೆ ಸವಾಲು ನೀಡುತ್ತಿದ್ದಾರೆ. ಕೃಷಿ ಸಲಕರಣೆಗಳು, ದೇಶಿ ಗೋತಳಿಗಳ ಉತ್ಪನ್ನಗಳು, ಕ್ಷಣ ಮಾತ್ರದಲ್ಲಿ ಬಟ್ಟೆಯ ಕಲೆ ತೆಗೆಯುವ ರಾಸಾಯನಿಕ ಮಾರಾಟ, ಮನೆಯಲ್ಲಿ ಉತ್ಪಾದಿಸುವ ನಾನಾ ಖಾದ್ಯಗಳ ಮಾರಾಟ, ಅವಿಭಕ್ತ ಕುಟುಂಬದಂತೆ ಮನೆ ಮಂದಿಯೊಂದಿಗೆ ಸ್ಥಳದಲ್ಲಿ ಮಾಡಿಕೊಡುವ ಹೋಳಿಗೆ, ಬಗೆ ಬಗೆಯ ತಿಂಡಿ ತಿನಿಸುಗಳು ಇದ್ದು 3 ದಿನದಲ್ಲಿ ನಡೆಯುವ ಮೇಳದ ಎಲ್ಲ ಮಳಿಗೆಯವರಿಗೆ ಉತ್ತಮ ವ್ಯವಹಾರ ಹಾಗೂ ಗ್ರಾಹಕರಿಗೆ ಒಂದೇ ಕಡೆ ಸಿಗುವುದರಿಂದ ಮೇಳ ಯಶಸ್ವಿಯಾಗುತ್ತಿದೆ. ಬ್ರಹ್ಮಾವರದ ಹಲಸು ಮೇಳ ಇಂದು ಕೊನೆಯ ದಿನ ಬಹಳಷ್ಟು ಅದ್ಭುತವಾಗಿ ಸಾಗ್ತಾ ಇದೆ. ಜನರ ಬಹಳಷ್ಟು ಒಳ್ಳೆಯ ಪ್ರತಿಕ್ರಿಯೆ ನಮಗೆ ದೊರೆತಿದೆ. ಇದು ಹಲಸು ಮತ್ತು ಹಣ್ಣು ಮೇಳ ಅಂದ್ರೆ ಕೇವಲ ಹಲಸು ಮತ್ತು ಹಣ್ಣುಗಳಿಗೆ ಮಾತ್ರ ಸೀಮಿತ ಅಲ್ಲ, ಇದೊಂದು ಆತ್ಮನಿರ್ಭರ ಮೇಳ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನೂರಾರು ಮಂದಿಗೆ ಉದ್ಯೋಗಕ್ಕೆ ಅವಕಾಶ ಈ ಒಂದು ಮೇಳದಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಸಣ್ಣ ಸಣ್ಣ ಉದ್ಯೋಗಿಗಳು, ಸಣ್ಣ ಸಣ್ಣ ಗೃಹೋತ್ಪಾದನೆ ಮಾಡುವವರು, ಮನೆಯಲ್ಲೇ ಹಪ್ಪಳ ಸಂಡಿಗೆ ಮಾಡುವವರು, ಇಂಥ ನೂರಾರು ಜನ ಅಂದ್ರೆ ಅವರ ಕುಟುಂಬದವರೆಲ್ಲ ಸೇರಿ ಇಲ್ಲಿ ಒಂದು ಸ್ಟಾಲ್ ಹಾಕಿಕೊಂಡು ಅವರು ವ್ಯಾಪಾರ ಮಾಡುತ್ತಿದ್ದು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ನಿಧಿ ಶೆಟ್ಟಿ ಅಂತ. ನಂದು ಈಗ ಕೋಟ ಕಾಲೇಜಲ್ಲಿ ಮುಗಿಸಿ ಈಗ UJ ಮಣಿಪಾಲದಲ್ಲಿ ಓದ್ತಿದ್ದೇನೆ, ಡಿಗ್ರಿ ಮಾಡ್ತಿದ್ದೇನೆ. ಈಗ ನನ್ನ ಹತ್ರ 500ಕ್ಕೂ ಹೆಚ್ಚು ಹಲಸಿನ ಹಣ್ಣಿದೆ. ಈಗ ಬ್ರಹ್ಮಾವರ ಹಲಸಿನ ಹಣ್ಣು ಮೇಳದಲ್ಲಿ ನನ್ಗೆ ಒಳ್ಳೆ ಸ್ಟಾಲ್ ಕೊಟ್ಟಿದ್ದಾರೆ. ಈಗ ಇದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಅಂದ್ರೆ ನಮ್ಗೆ ಕಾಲೇಜ್ ಫೀಸ್ ಕಟ್ಟುವಲ್ಲಿ ತುಂಬಾ ಅನುಕೂಲವಾಗೋದ್ರಿಂದ ಇದ್ರ ಎಲ್ಲರೂ ಉಪಯೋಗಿಸಿಕೊಳ್ಳಲು ಸಹಕಾರವಾಗಿದೆ. ಶಿವರಾಮ್, V4 ನ್ಯೂಸ್, ಬ್ರಹ್ಮಾವರ.